ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರುತ್ತೆ. ಅದು ಯಾಕಾಗಿರುತ್ತೆ ಮತ್ತೆ ಅದಕ್ಕೆ ಹೋಮ್ ರೆಮಿಡಿ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಎಲ್ರಿಗೂ ಗೊತ್ತಿರೋ ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ನಾನು ಯಾವುದೇ ವಿಡಿಯೋಸ್ ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ಈಸಿಯಾಗಿ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡ್ಬೋದು. ಓಕೆ ಗೈಸ್, ವಿತೌಟ್ ಎನಿ ಡಿಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಓಕೆ ಗೈಸ್, ಮೊದಲಿಗೆ ಕುತ್ತಿಗೆ ಭಾಗದಲ್ಲಿ ಏನಕ್ಕೆ ಕಪ್ಪಾಗಿರುತ್ತೆ ಅಂತ ಹೇಳ್ತೀನಿ. ಇವಾಗ ವುಮೆನ್ಸ್ ಇರ್ಬೋದು ಅಥವಾ ಜೆಂಟ್ಸ್ ಇರ್ಬೋದು, ಯಾರೇ ಆಗಿರಲಿ, ಅವರು ಕುತ್ತಿಗೆಗೆ ಒಂದು ಚೈನ್ ಆಗಿರ್ಬೋದು, ಜ್ಯುವೆಲ್ರಿ ಏನಾದರೂ ಆಗಿರ್ಬೋದು, ಈ ಥರ ಕಂಟಿನ್ಯೂಸ್ ಆಗಿ ಎನಿ ಟೈಮ್ ಕತ್ತಲ್ಲೇ ಇರೋದ್ರಿಂದ ಒಂದು ಬ್ಲ್ಯಾಕ್ ಮಾರ್ಕ್ ಬರುತ್ತೆ ಅಂತಾನೆ ಹೇಳ್ಬೋದು. ದಪ್ಪ ಇರೋರಿಗೆ ಈ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಒಂದು ಹಾರ್ಮೋನ್ ಚೇಂಜ್ ಇಂದನೂ ಈ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರ್ಬೋದು. ಓಕೆ ಗೈಸ್, ಇದಕ್ಕೆ ಟ್ರೀಟ್ಮೆಂಟ್ ಏನು, ಹೋಮ್ ರೆಮಿಡಿ ಮೂಲಕ ಯಾವ ರೀತಿ ಈ ಕುತ್ತಿಗೆ ಭಾಗವನ್ನ ಕಪ್ಪಾಗಿರೋದನ್ನ ತಡೆಗಟ್ಟೋದು ಅನ್ನೋದನ್ನ ನೋಡೋಣ. ಓಕೆ ಗೈಸ್, ಈ ರೆಮಿಡಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಮತ್ತೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನು ಇಲ್ಲಿಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಇದು ಫ್ರೆಶ್ ಆಗಿ ಮಾಡಿಸಿರೋ ಅಂಥದ್ದು, ನ್ಯಾಚುರಲ್ ಕಾಫಿ ಬೀಜದಿಂದ ಮಾಡಿಸಿರೋ ಅಂಥದ್ದು. ಮತ್ತು ಇಲ್ಲಿ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಈನೋ ಪೌಡರ್ನ ತೆಗೆದುಕೊಂಡಿದ್ದೀನಿ. ನೀವು ಬೇಕಂದರೆ ಸೋಡಾ, ಅಡುಗೆ ಸೋಡಾ ಬೇಕಾದ್ರೂ ತೊಗೊಳ್ಬೋದು. ಮತ್ತು 1/2 ಟೇಬಲ್ ಸ್ಪೂನಷ್ಟು ಫ್ರೆಶ್ ಆಲ್ವೆರಾ ಜೆಲ್ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಎಲ್ಲನೂ ಫ್ರೆಶ್ ಆಗಿರೋದೇ ತೊಗೊಂಡಿರೋದು, ನ್ಯಾಚುರಲ್ ಆಗಿರೋದು. ಮಾಮೂಲಿ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿ ಯಾವುದೂ ತೊಗೊಂಡಿಲ್ಲ. ಈ ರೀತಿಯಾದ್ರೂ ತೊಗೊಳ್ಬೋದು. ನೀವು ಈ ಥರ ಸಿಕ್ಕಿಲ್ಲ ಅಂದರೆ ನೀವು ಏನು ಪತಂಜಲಿ ಆಲೋವೆರಾ ಆಗ್ಬೋದು, ಮಾಮೂಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಆಗ್ಬೋದು, ಈ ಥರದ್ದೆಲ್ಲನೂ ತೊಗೊಳ್ಬೋದು. ಮತ್ತು ಈ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನ ನೀಟಾಗಿ ಒಂದು ಫೈನ್ ಪೇಸ್ಟಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಮತ್ತು 1/2 ಟೊಮೆಟೊ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಟೊಮೆಟೊ ರಸವನ್ನು ಈ ಪೇಸ್ಟ್ ಜೊತೆಗೆ ಸೇರಿಸ್ಕೊಳ್ಬೇಕಾಗುತ್ತೆ. 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡ್ರೆ ಸಾಕು. ಮತ್ತು ಇದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಫೈನ್ ಪೇಸ್ಟ್ ರೀತಿಯಲ್ಲಿ ನೀವು ಮಾಡ್ಕೊಳ್ಬೇಕು. ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಪೇಸ್ಟ್ನ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ನೀವು. ಮತ್ತು ಉಳಿದಿರುವಂಥ ಟೊಮೆಟೊ, 1/2 ಟೊಮೆಟೊ ಏನಿದೆ ಅದನ್ನು ಸ್ಕ್ರಬ್ ಮಾಡೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ. ಈ ಟೊಮೆಟೊನಲ್ಲಿ ಒಂದು ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದಂಥ ರೆಮಿಡಿನ ತೆಗೆದುಕೊಂಡು ನಿಮ್ಮ ಕುತ್ತಿಗೆ ಭಾಗ ಏನಿರುತ್ತೆ, ಎಲ್ಲಿ ಕಪ್ಪಾಗಿರುತ್ತೆ ನೀವು ಅಲ್ಲಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಸ್ಕ್ರಬ್ ಮಾಡಬೇಕು. 10 to 15 ಮಿನಿಟ್ಸ್ ಟೈಮಷ್ಟು ನೀವು ಇದನ್ನು ಸ್ಕ್ರಬ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಏನು ಬ್ಲ್ಯಾಕ್ನೆಸ್ ಆಗಿ ಕನ್ವರ್ಟ್ ಆಗಿರುತ್ತೆ ನಿಮ್ಮ ಕತ್ತು, ಅದು ನಿಧಾನಕ್ಕೆ ಅದು ಟೈಮ್ ತಗೊಂಡು ರಿಮೂವ್ ಆಗ್ತಾ ಬರುತ್ತೆ. ನೋಡಿ, ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡ್ತಾ ಬನ್ನಿ. ಇದು ವಾರದಲ್ಲಿ 2 ಸಾರಿನಾದರೂ ನೀವು ಈ ರೀತಿ ಮಾಡಬೇಕಾಗುತ್ತೆ.
ನೀವು ರಬ್ ಮಾಡಿದ ನಂತರ ನಾರ್ಮಲ್ ವಾಟರಿಂದ ಈ ರೀತಿ ವಾಶ್ ಮಾಡ್ಕೊಳ್ಬೇಕು. ಗೈಸ್ ನೋಡಿದ್ರಲ್ಲ ರೆಮಿಡಿಯನ್ನ ಯಾವ ರೀತಿ ತಯಾರಿಸ್ಕೊಳ್ಳೋದು ಮತ್ತೆ ಹೇಗೆ ಅಪ್ಲೈ ಮಾಡೋದು ಅಂತ. ಗೈಸ್ ಈ ರೆಮಿಡಿಯನ್ನ ನೀವು ವಾರದಲ್ಲಿ 2 ಬಾರಿ ಆದ್ರೂ ಟ್ರೈ ಮಾಡಬೇಕು. 1 ಮಂತ್ ಆದ್ರೂ ಆಗ್ಬೋದು. ನಿಮ್ಗೆ ಇದು ಪರಿಣಾಮ ಗೊತ್ತಾಗ್ಬೇಕು, ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಗೊತ್ತಾಗ್ಬೇಕಾದ್ರೆ 1 ಮಂತ್ ಆದ್ರೂ ನಿಮ್ಗೆ ಬೇಕು. ಇದನ್ನ 1 ಸಲ 2 ಸಲ ಮಾಡಿ ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ಮಾಡಿ. ಯಾಕಂದ್ರೆ ಅದು ತುಂಬಾ ದಿನಗಳಿಂದ ನಾವು ಕೇರ್ಲೆಸ್ ಆಗಿ ಬಿಟ್ಟಿರ್ತೀವಿ. ಕುತ್ತಿಗೆ ಭಾಗದಲ್ಲಿ ತುಂಬಾನೇ ಕಪ್ಪಾಗಿರೋಂಥದ್ದನ್ನ ತುಂಬಾ ಕೇರ್ಲೆಸ್ ಆಗಿ ಬಿಟ್ಟಿರ್ತೀವಿ. ಒಂದೇ ಸಲ ರೆಮಿಡಿನ ಯೂಸ್ ಮಾಡಿ ಸಡನ್ ಆಗಿ ಹೋಗಿಲ್ಲ ಅಂತ ಅನ್ಕೊಳ್ಳೇಬಾರ್ದು. ಇದರಿಂದ ತುಂಬಾನೇ ಎಫೆಕ್ಟ್ ಇದೆ. ಯಾಕಂದ್ರೆ ಟೊಮೆಟೊ ಬೆಳೆಸಿದೀವಿ, ಮತ್ತೆ ಸೋಡಾ ಅಂತ ಏನ್ ಹೇಳ್ತೀವಿ, ಇನೋ ಪೌಡರ್ ಅಂತ ಏನ್ ಹೇಳ್ತೀವಿ, ಅದನ್ನ ಕೂಡ ಬೆಳೆಸಿದೀವಿ. ಇದರಿಂದ ಇವಾಗ ಅದನ್ನ ನಾವು ಫಾರ್ ಎಕ್ಸಾಂಪಲ್ ಒಂದು ಟೊಮೆಟೊ ರಸವನ್ನ ಒಂದು ನೆಲದಲ್ಲಿ ಹಾಕಿ ನೋಡಿ, ಅದ್ರ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇದು ಯೂಸ್ ಮಾಡಿರೋದ್ರಿಂದ ನಿಮ್ಮ ಕುತ್ತಿಗೆ ಭಾಗದಲ್ಲಿರುವ ಕಪ್ಪು ಹೋಗುತ್ತೆ ಅಂತಾನೆ ಹೇಳ್ತೀನಿ. ಮತ್ತೆ ಕಾಫಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಒಂದು ಸ್ಕ್ರಬ್ ಫಾರ್ಮ್ ಆಗುತ್ತೆ. ನಿಮ್ಗೆ ಅಲ್ಲಿರುವಂತ ಕಪ್ಪನ್ನ ನೀಟಾಗಿ ರಬ್ ಮಾಡಿ ಅದು ರಿಮೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡಬಹುದು. ಕಾಫಿ ಪೌಡರ್ ನೀವು ತುಂಬಾ ಫೇರ್ ಆಗಿ ಕೂಡ ಕಾಣ್ಬೋದು. ಸೊ ಇದನ್ನ ಕುತ್ತಿಗೆಗೆ ಯೂಸ್ ಮಾಡಿರೋದ್ರಿಂದ ನಿಮ್ಮ ಕತ್ತಲಿರುವ ಕಪ್ಪು ಹೋಗುತ್ತೆ ಅಂತಾನೆ ಹೇಳ್ತೀನಿ. ಮತ್ತೆ ಕೋಕೋನಟ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ನಿಮ್ಗೊಂದು ಒಳ್ಳೆ ಮಾಯಶ್ಚರೈಸೇಷನ್ ಕಂಟೆಂಟ್ ನಿಮ್ಮ ಕುತ್ತಿಗೆ ಭಾಗಕ್ಕೆ ಸಿಗುತ್ತೆ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈನೋ ಪೌಡರ್ ಯೂಸ್ ಮಾಡಿರ್ತೀವಿ, ಮತ್ತೆ ಕಾಫಿ ಪೌಡರ್ ಯೂಸ್ ಮಾಡಿರ್ತೀವಿ. ಸೊ ಇದರಿಂದ ಒಂದು ಹಾರ್ಮ್ಫುಲ್ ಎಫೆಕ್ಟ್ ನಮ್ಮ ಸ್ಕಿನ್ ಮೇಲೆ ಬಿದ್ದಿರುತ್ತೆ. ಸೊ ನೀವು ಕೋಕೋನಟ್ ಆಯಿಲ್ ಮತ್ತೆ ಆಲೋವೆರಾ ಇದರಿಂದ ಒಂದು ಮಾಯಶ್ಚರೈಸೇಷನ್ ನಿಮ್ಗೆ ಸಿಗುತ್ತೆ, ಸ್ಕಿನ್ ರಿಲೀಫ್ ಕೂಡ ಆಗುತ್ತೆ. ಓಕೆ ಗೈಸ್, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಮುಖ್ಯವಾಗಿ ನಮ್ಮ ಕುತ್ತಿಗೆ ಭಾಗದಲ್ಲಿರುವ ಕಪ್ಪನ್ನು ಹೋಗುತ್ತೆ ಅಂತಾನೆ ಹೇಳ್ತೀನಿ. ಈ ರೆಮಿಡಿನ ನೀವು ಅಂಡರ್ ಆರ್ಮ್ಸ್ ಕೂಡ ಯೂಸ್ ಮಾಡಬಹುದು ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಅಲ್ಲೂ ಕೂಡ ಇದೇ ತರ ಕಪ್ಪಾಗಿರುತ್ತೆ. ಏನೇ ಒಂದು ಕ್ರೀಮ್ ಹಚ್ಚಿರೋದ್ರಿಂದನಾದ್ರೂ ಆಗ್ಬೋದು, ಸ್ಕಿನ್ ಬರ್ನ್ ಆಗಿ ಅಲ್ಲಿ ಒಂದು ಹೊಸ ಫ್ರೆಶ್ ಹೇರ್ ಅಲ್ಲಿ ಹೋಗ್ದೇನೆ ಅಲ್ಲಿ ಕಪ್ಪಾಗಿರುತ್ತೆ. ಸೊ ಈ ರೆಮಿಡಿ ಅದಕ್ಕೂ ಯೂಸ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಓಕೆ ಗೈಸ್, ಈ ಒಂದು ಹೋಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್ ಬಾಯ್.